ಗವರ್ನರ್ ಜೊತೆಗಿನ ಸಮರದಲ್ಲಿ ತಮಿಳುನಾಡಿಗೆ ಬಹುದೊಡ್ಡ ಗೆಲುವು ಸಿಕ್ಕಿದೆ. ಇಲ್ಲಿ ಪ್ರಮುಖ 10 ಮಸೂದೆಗಳನ್ನು ತಡೆ ಹಿಡ್ಕೊಂಡಿದ್ರು ಗವರ್ನರ್ ಅವರು. ಅಲ್ಲಿ 10 ಮಸೂದೆ ನಾನು ಕಳಿಸಲ್ಲ, ಇದು ಪಾಸ್ ಆಗಕ್ಕೆ ನಾನು ಬಿಡಲ್ಲ ಅಂತ ಅದರ ಅರ್ಥ. ಇದರ ವಿರುದ್ಧವಾಗಿ ತಮಿಳುನಾಡಿನ ಮಣಿತು, ಈ ಥರ ಮಾಡ್ತಾ ಇದ್ದೀರಾ ನೀವು, ತಮಿಳುನಾಡಿನ ವಿಚಾರದಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಾ ನೀವು, ಕೇಂದ್ರದ ಕೈಗೊಂಬೆ ಥರ ವರ್ತಿಸ್ತಾ ಇದ್ದೀರಿ, ಯಾಕೆ ಇಷ್ಟು ಮಸೂದೆ ತಡೆ ಹಿಡಿದಿದ್ದೀನಿ ನೀವು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಯಿತು. 2020 ಜನವರಿಯಿಂದನೂ ಕೂಡ ಕೆಲ ಮಸೂದೆಗಳನ್ನು ತಡೆ ಹಿಡ್ಕೊಂಡು ಕೂತಿದ್ದರು ರಾಜ್ಯಪಾಲರು. ಕಠೋರ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಇದೀಗ ತಮಿಳುನಾಡಿನ ರಾಜ್ಯಪಾಲ RN ರವಿ ವಿರುದ್ಧವಾಗಿ ಕಿಡಿಕಾರಿದೆ. ಮಸೂದೆ ತಡೆ ಹಿಡಿದಿರ್ತಕ್ಕಂಥ ಗವರ್ನರ್ ಕ್ರಮ ಕಾನೂನು ಬಾಹಿರ ಆಗುತ್ತೆ. ನೋಡಿ, ರಾಜ್ಯಪಾಲರು ಏನೇ ಇರಲಿ 3 ತಿಂಗಳ ಒಳಗಾಗಿ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಬೇಕಾಗತ್ತೆ. ಬಿಲ್ ತಡೆ ಹಿಡಿದ್ರೆ ಆ ಬಿಲ್ಲು ಪಾಸಾಗಿದೆ ಅಂತಲೇ ಕನ್ಸಿಡರ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ತಡೆ ಹಿಡ್ಕೊಂಡಿರೋದು ಅದನ್ನು ಪಾಸು ಮಾಡಲ್ಲ, ವಾಪಸ್ಸು ಕಳಿಸಲ್ಲ, ಕಾರಣಗಳು ಸರಿಯಾಗಿ ಹೇಳಲ್ಲ, ಈ ಥರ ಹಿಡಿಯೋಕ್ಕೆ ನಿಮಗೆ ಬರಲ್ಲ, ತಡೆ ಹಿಡಿಬಾರ್ದು ನೀವು, ಆ ಥರ ಮಾಡುವಂತಿಲ್ಲ ನೀವು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ತೀರ್ಪಿನಿಂದ ಅನೇಕ ರಾಜ್ಯಗಳಿಗೆ ಯಾರಾದರೂ ರಾಜ್ಯಪಾಲರು ಬಿಲ್ ಪಾಸ್ ಮಾಡದೆ ಇಟ್ಕೊಂಡಿದ್ರೆ ಇದೀಗ ಅದಕ್ಕೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಅನ್ವಯ ಆಗಿಬಿಡುತ್ತೆ. ಆನೆ ಬಲ ಬಂದಂಥ ಏನು ಹೇಳ್ತು ಹಾಗಾದರೆ ರಾಜ್ಯಪಾಲರಿಗೆ ಅಥವಾ ರಾಜ್ಯಪಾಲರುಗಳಿಗೆ ಒಂದು ಪಾಠ, ಈ ತೀರ್ಪಿನಿಂದ ಒಂದು ಪಾಠ ಏನು ಹೇಳ್ತು ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ, ನೋಡಿ 200ನೇ ವಿಧಿಯಲ್ಲಿನ ಕಾನೂನಿನಂತೆ ನೀವೆಲ್ಲ ಕೆಲಸ ಮಾಡಬೇಕು. ರಾಜ್ಯಪಾಲರ ಅಂತ ಕರೆಸ್ಕೊಂಡವರು ಏನೇ ಒಂದು ಮಸೂದೆ ಬಂದಾಗ 3 ಮಂತ್ಸ್ ಮ್ಯಾಕ್ಸಿಮಮ್ ಟೈಮ್ ನಿಮಗೆ, ಆ 3 ತಿಂಗಳ ಒಳಗಾಗಿ ಆ ಮಸೂದೆಗೆ ಸಂಬಂಧಪಟ್ಟಂತೆ ತೀರ್ಮಾನಕ್ಕೆ ಬಂದುಬಿಡಿ. ನೀವು ಸಂವಿಧಾನ ಬಾಹಿರವಾಗಿ ತುಂಬ ಟೈಮ್ ಇಟ್ಕೊಂಡು ನೀವು ಕೂರಕ್ಕೆ ಬರಲ್ಲ, ತಡೆ ಹಿಡಿಯುವಂತಿಲ್ಲ. ಹಾಗೇನಾದರೂ ಮಾಡಿದ್ರೆ ಆ ಬಿಲ್ ಪಾಸಾಗಿದೆ ಅಂತಲೇ ಅಥವಾ ಆ ಬಿಲ್ಲನ್ನು ಅಂಗೀಕರಿಸಿದ್ರು ಅಂತಲೇ ಅರ್ಥ ಪರಿಗಣಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ಇನ್ಮೇಲೆ ಯಾರಾದರೂ ಇಟ್ಕೊಂಡು ಕೂತಿರೋದು 3 ತಿಂಗಳು 1 ದಿನ ಆಯಿತು ಅಂತ ಅಂದ್ಕೊಳ್ಳಿ, ಆ ಬಿಲ್ ಪಾಸ್ ಆಯಿತು ಅಂತ ಅರ್ಥ. ಅವ್ರು ಪಾಸ್ ಆದರೂ ಮಾಡಲಿ, ಫೇಲ್ ಆದರೂ ಮಾಡ್ಕೊಳ್ಳಿ, ಅದು ಅವಾಗ ಅನೂರ್ಜಿತ ಆಗಿಬಿಡುತ್ತೆ. ಅದು ರಾಜ್ಯಪಾಲರು ಏನು ಕಾರಣ ಕೊಡ್ತಾ ಇಲ್ಲ, ವಾಪಸ್ಸು ಕಳಿಸ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ಆ ಬಿಲ್ ಪಾಸ್ ಆಯಿತು ಅಂತ ಅರ್ಥ. ಸಂವಿಧಾನ ಗವರ್ನರ್ ವೇಗವಾಗಿ ಕೆಲಸ ಮಾಡಬೇಕು ಅಂತ ನಿರೀಕ್ಷೆ ಮಾಡುತ್ತೆ. ಅನಗತ್ಯ ವಿಳಂಬ ಇದೆಯಲ್ಲ, ಪ್ರಜಾಪ್ರಭುತ್ವದ ಚಲನಶೀಲತೆಯನ್ನು, ಚೈತನ್ಯವನ್ನೇ ಕೊಂದು ಹಾಕಿಬಿಡುತ್ತೆ. ಅದು ಅನಿರ್ದಿಷ್ಟಾವಧಿಗೆ ತಡೆ ಹಿಡಿಯುವಂಥ ಸ್ವಾತಂತ್ರ್ಯ ಅಥವಾ ಆಯ್ಕೆಯಲ್ಲಿ ಇರಲ್ಲ. ಯಾವುದೇ ವಿಳಂಬ ಅಥವಾ ನಿಷ್ಕ್ರಿಯತೆ ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಜನಪ್ರತಿನಿಧಿಗಳ ಕೆಲಸಗಳಿಗೆ ಅಡೆತಡೆ ಸೃಷ್ಟಿ ಮಾಡಬಾರದು. ಗವರ್ನರ್ ಸಂವಿಧಾನದ ಆಶಯದ ಪ್ರಕಾರ ಕೆಲಸವನ್ನು ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಕರ್ನಾಟಕದಲ್ಲಿಯೂ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಗೆಹ್ಲೋಟ್ ನಡುವೆ ಸಮರ ನಡೀತಾ ಇದೆ. ಇಲ್ಲಿ ನಾವು ಕೂಡ ಕೋರ್ಟ್ಗೆ ಹೋಗ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಇದೀಗ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ರಾಜ್ಯ ಸರ್ಕಾರಕ್ಕೆ ಬಲ ಬಂದಿದೆ. ಶಾಸಕಾಂಗ ಕಾರ್ಯಾಂಗದ ನಡುವಿನ ಸಮರ ಹೆಚ್ಚಳ ನಿಶ್ಚಿತ ಆಗುತ್ತೆ. So the most important part of today's judgment is that this court not only set aside the actions of the governor in reserving the bills and sending them to the President of India after the bills had been passed second time by the legislature of Tamil Nadu. It has not only been set aside, they have not only been set aside, but this court has exercised its power under Article 142 and directed that all the 10 bills will be deemed to have obtained the assent of the governor. So they don't need to go back to the governor. வரலாற்று சிறப்புமிக்க தீர்ப்பை நமது தமிழ்நாடு அரசு பெற்றுள்ளது. இந்த சட்டமன்ற பேரவையில் நாம் நிறைவேற்றி மாண்புமிகு ஆளுநரின் ஒப்புதலுக்காக அனுப்பி வைத்த பல முக்கிய சட்ட முன்வடிவுகளுக்கு ஒப்புதல் தராமல் திருப்பி அனுப்பினார். அந்த நிலையில் அவற்றை நாம் மீண்டும் இங்கே நிறைவேற்றி அனுப்பி வைத்தோம். 2வது முறை சட்டமன்ற பேரவை நிறைவேற்றிய சட்ட முன்வடிவுகளுக்கு மாண்புமிகு ஆளுநர் அவர்கள் ஒப்புதல் அளித்தே ஆக வேண்டும் என்று அரசியல் சட்டம் வரையறுத்திருந்த போதிலும் இவற்றுக்கு ஒப்புதல் அளிக்காமல் ஆளுநர் அவர்கள்